ರೀ ಏನು ಮಾಡಲಿ ಚಿಕನಲ್ಲಿ? ಓಕೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸೊ ನಮ್ಮ ಮನೆಯವ್ರು ಹೇಳ್ದಾಗೆ ಚಿಕನ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ 1/2 kg ಚಿಕನ್ನ ನಾನು ಅಂಗಡಿಯಿಂದ ತೊಗೊಂಬಂದಿದ್ದೀನಿ. ಯಾಕಂತ ಹೇಳಿದ್ರೆ 1 ಟೈಮಿಗೆ ಅಷ್ಟೇ ನಾನು ಮಾಡ್ಕೊತಾ ಇರೋದು, ಅದಕ್ಕೆ ನಮಗಿಷ್ಟು ಸಾಕಾಗುತ್ತೆ. 2ರಿಂದ 3 ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ, 1 ಚಿಕ್ಕದಾದ ಟೊಮೊಟೊ, ಖಾರಕ್ಕೆ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು, 1 ಟೊಮೊಟೊ ಹೆಚ್ಚಿಟ್ಕೊಂಡಿರೋದನ್ನು ಕೂಡ ಹಾಕ್ಕೊಂಡು, ಹಾಗೆ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ 1 ಇಂಚಾದಷ್ಟು ಶುಂಠಿನ ಹಾಕ್ಕೊತಾ ಇದ್ದೀನಿ. ಮತ್ತು ಕೊತ್ತಂಬರಿ, ಪುದೀನ, ಸ್ವಲ್ಪ ಕಾಯಿ. ಜಾಸ್ತಿ ಹಾಕ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಆಗಿರಲ್ಲ, ಸ್ವಲ್ಪ ಕಾಯಿ ಹಾಕಿರೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಚಕ್ಕೆ ಲವಂಗ ಹಾಕ್ಕೊಂಡು ನೀಟಾಗಿ ಫುಲ್ಲು ಸಣ್ಣದಾಗೆ ರುಬ್ಬಬೇಕು. ಇದನ್ನು ಯಾರು ಬೇಕಾದರೂ ಕೂಡ ಮಾಡ್ಬೋದು. ಬ್ಯಾಚುಲರ್ಗಂತೂ ಏನು ಮಾಡೋದು ಅಂತಲೇ ಯೋಚನೆ ಬರ್ತಿರುತ್ತೆ, ಏನೇನು ಹಾಕಬೇಕು ಅಂತ ಹೇಳಿ. ಬಟ್ ಈ ಥರ ಒಂದು ರೆಸಿಪಿನ ನೋಡಿಕೊಂಡ್ರೆ ಸಿಂಪಲ್ಲಾಗಿ ಫಾಸ್ಟಾಗಿ ಕೂಡ ಮಾಡ್ಕೊಬೋದು. ಇದಕ್ಕೆ ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ವಾಶ್ ಮಾಡಿಟ್ಟಿರುವಂತಹ ಚಿಕನ್ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇದನ್ನು ಯಾವ ರೀತಿ ಮಿಕ್ಸ್ ಮಾಡಬೇಕು ಅಂತ ಹೇಳಿದ್ರೆ, ಚಿಕನ್ ಬೇಯಿಸ್ಬೇಕಾದ್ರೆ ಅರಿಶಿನ ಆ್ಯಂಡ್ ಉಪ್ಪು ಹಾಕಾದ್ಮೇಲೆ ನಾವು ನೀರು ಫುಲ್ ಸುಂಡೋಗೋ ಥರ ಇದನ್ನು ನೀಟಾಗಿ ಬೇಯಿಸ್ಬೇಕು. ಆ ಥರ ಬೇಯಿಸ್ದಾಗ್ಲೇ ಅದಕ್ಕೆ ಉಪ್ಪು ಖಾರ ಇಟ್ಕೊಳ್ಳೋದು ಚಿಕನ್ಗೆ. ಆವಾಗ ಟೇಸ್ಟು ತಿನ್ನೋಕೆ ಕೂಡ ಚಿಕನ್ ತುಂಬ ಚೆನ್ನಾಗಿರುತ್ತೆ. ಇನ್ ಕೇಸ್ ನೀರು ಇರಬೇಕಾದ್ರೆ ನಾವೇನಾದರೂ ಮಸಾಲೆ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಟೇಸ್ಟು ಚಿಕನ್ ಅಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ನಾನು ಯಾವಾಗ ಕೂಡ ಇದೇ ಥರ ಮಾಡ್ತೀನಿ. ನೀವು ಕೂಡ ಆಲ್ಮೋಸ್ಟ್ ಇದೇ ಥರ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಮಾಡದೇ ಇರೋರು ಈ ಥರ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಫಾಸ್ಟಾಗಿ ಬೇಗ ಕೂಡ ಆಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು. ಯಾರ್ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ರೆಸಿಪಿನ ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ಕೂಡ ನಿಮಗೂ ಗೊತ್ತಾಗುತ್ತೆ. ಇದೇ ರೀತಿಯ ಕುಕ್ಕಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.